ಸಾಮಾನ್ಯವಾಗಿ ಒಬ್ಬ ನಟ ಸ್ಯಾಂಡಲ್‌ವುಡ್‌ಗೆ ಪಾದಾರ್ಪಣೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಸಾಕಷ್ಟು ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡು ಪಾದಾರ್ಪಣೆಯನ್ನ ಮಾಡ್ತಾರೆ. ಅಂಥದ್ರಲ್ಲಿ ಅಣ್ಣಾವ್ರ ಮಗ ಪರಿಪೂರ್ಣ ನಾಯಕನಾಗಿ 2002ರಲ್ಲಿ ಅಪ್ಪು ಸಿನಿಮಾದ ಮೂಲಕ ಸ್ಯಾಂಡಲ್‌ವುಡ್‌ಗೆ ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ ಬರ್ತಿದಾರಂದ್ರೆ, ಈಗಾಗಲೇ ಅವರು ಬಾಲನಟನಾಗಿ ಸಾಕಷ್ಟು ಸಿನಿಮಾಗಳನ್ನ, ಹಾಗೆ ಸಾಕಷ್ಟು ಅವಾರ್ಡ್‌ಗಳನ್ನ ಪಡೆದಿರ್ತಾರೆ. ರಾಷ್ಟ್ರ ಪ್ರಶಸ್ತಿಗಳನ್ನು ಸಹ ಮುಡಿಗೇರಿಸಿಕೊಂಡಿರ್ತಾರೆ. ಸೊ ಆ ಒಂದು ಟೈಮ್ ಹೆಂಗಿತ್ತು ಸರ್? ಬಿಕಾಸ್ ಯಾಕಂತಂದ್ರೆ ಅಣ್ಣಾವ್ರ ಸಿನಿಮಾಗೆ ನಾನು ಒಬ್ಬ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿದ್ರ? ಹೆಂಗಿತ್ತು? ಯಾವ ತರ ಪೂರಿ ಜಗನ್ನಾಥ್ ಅವ್ರ ಜೊತೆ ನಾನು ಕೆಲ್ಸ ಯಾವತ್ತು ಮಾಡಿದ್ರಿ? ನಾನು ಡೈರೆಕ್ಟರ್ ಆಗ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ, ರಾಜ್ಕುಮಾರ್ ಅವ್ರು ನೋಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ, ಅವ್ರ ಫ್ಯಾಮಿಲಿ ಜೊತೆ ಇರ್ತೀನಿ ಅಂತಾನು ಅನ್ಕೊಂಡಿಲ್ಲ. ಅವೆಲ್ಲ ಏನ್ ಹೇಳ್ತಾರ ಸರ್, ಭಗವಂತನ ಪೂರ್ವ ನಿಯೋಜಿತ. ಅದಾಗಿದೆ ಅದಾಗ ಕೂಡ್ಕೊಂಡು ಎಲ್ಲ ಯಾರ ಮುಖಾಂತರ ಹೋಗಿ ಎಲ್ಲೋ ಹೋಗಿ ಹೆಂಗ್ ಸೇರ್ಕೊಂಡಿತ್ತು ಅಷ್ಟೇ. ತುಂಬಾ ಒಂಥರ ಖುಷಿ ನಮ್ಗೆ. ಏನಕ್ಕೆ ಅಂತಂದ್ರೆ ಆ ಸಿನಿಮಾ ಆಗೋದಕ್ಕೆ ನಾನು ಡೈರೆಕ್ಟರ್ ಆಗ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ, ನಾನು ಅವ್ರ ಕಂಪ್ನಿಗೆ ಹೋಗ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಹ್ಮ್. ಅದೇ ಶಿವಣ್ಣ ಹೇಳಿದ್ನಲ್ಲ ನಿಮ್ಗೆ ಆಗ್ಲೇ ಹೇಳಿದಾಗ, ಶಿವಣ್ಣ ಅವ್ರ ಮುಖಾಂತರ ನಾನು ಆ ಕಂಪ್ನಿಗೆ ಜಾಯ್ನ್ ಆದೆ.